ಮತ್ತೊಮ್ಮೆ ಕನಸಿನ ಮನೆ ಪ್ರಾಪರ್ಟಿ ಶೋಗೆ ಸ್ವಾಗತ. ಟ್ರಾನ್ಸ್ ಸಿಟಿ ಡೆವಲಪರ್ಸ್ನ ಹಲವಾರು ಪ್ರಾಜೆಕ್ಟ್ಸ್ಗಳನ್ನು ನಾವು ಪರಿಚಯಿಸ್ತಾನೆ ಬಂದಿದ್ದೀವಿ. ಈಗ ಮತ್ತೊಂದು ಪ್ರಾಜೆಕ್ಟ್ ಆರ್ಕಿಡ್ ಪ್ಯಾರಡೈಸ್. ಇದು ಯಾವ ರೀತಿ ಅಭಿವೃದ್ಧಿ ಹಂತದಲ್ಲಿ ಸಾಗ್ತಾ ಇದೆ, ಜೊತೆಗೆ ಇಲ್ಲಿ ವಾಸ್ತುಗೆ ಎಷ್ಟು ಮುಖ್ಯ ನೀಡಲಾಗಿದೆ, ಇದ್ರ ಬಗ್ಗೆ ನೋಡೋಣ ಬನ್ನಿ. ಟ್ರಾನ್ಸ್ ಸಿಟಿ ಡೆವಲಪರ್ಸ್, ಟ್ರಾನ್ಸ್ಫಾರ್ಮಿಂಗ್ ಯುವರ್ ಡ್ರೀಮ್ಸ್ ಟು ರಿಯಾಲಿಟಿ. ಆರ್ಕಿಡ್ ಪ್ಯಾರಡೈಸ್, ಕಮ್ ಹೋಮ್ ಟು ಮದರ್ ನೇಚರ್. Orchid Paradise, come home to Mother Nature. A 50-acre gated community residential layout with world-class amenities, surrounded by lush green atmosphere. The nature in its most admired form, combined with all modern conveniences that you can name. ಟ್ರಾನ್ಸ್ ಸಿಟಿ ಡೆವಲಪರ್ಸ್ನವರ ಆರ್ಕಿಡ್ ಪ್ಯಾರಡೈಸು ಬಹಳ ಅದ್ಭುತವಾದಂಥ ವಾಸ್ತುಶಾಸ್ತ್ರ ಪ್ರಕಾರ ಇರತಕ್ಕಂಥದ್ದು. ಇಲ್ಲಿಯ ಒಂದು ಭೂಮಿಯ ಗುಣಲಕ್ಷಣ ಬಹಳ ಚೆನ್ನಾಗಿದೆ, ವಾಸಕ್ಕೆ ಬಹಳ ಯೋಗ್ಯವಾದಂತಹದ್ದು, ನೆಮ್ಮದಿಯಾದ ಸುಖಕರವಾದಂತಹ ಜೀವನಕ್ಕೆ ಸೂಕ್ತವಾದಂತಹ ಸ್ಥಾನ ಇದು ಅಂತ ನಮ್ಮ ವಾಸ್ತುಶಾಸ್ತ್ರದ ಆಧಾರದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಬಹಳ ಅದ್ಭುತವಾದಂಥ ಕೆಲಸ ಮಾಡ್ತಾ ಇದ್ದೀರಾ. ಆರ್ಕಿಡ್ ಪ್ಯಾರಡೈಸ್. ಓಕೆ ನಂದಗೋಪಾಲ್ ಅವರೇ, ಹಾಗಾದರೆ ಆರ್ಕಿಡ್ ಪ್ಯಾರಡೈಸ್ನಲ್ಲಿ ಈಗಾಗಲೇ ಎಷ್ಟು ಬುಕ್ ಆಗಿದೆ, ಎಷ್ಟು ಅವೈಲೇಬಲ್ ಇದೆ ಅಂತ ಹೇಳ್ತೀರಿ? ನೋಡಿ, ಆರ್ಕಿಡ್ ಪ್ಯಾರಡೈಸ್ ಬಂದು ಆಲ್ಮೋಸ್ಟ್ ಮೋರ್ ದ್ಯಾನ್ 75 ಎಕರ್ಸ್ ಇರ್ತಕ್ಕಂಥ ಗೇಟೆಡ್ ಕಮ್ಯುನಿಟಿ ರೆಸಿಡೆನ್ಷಿಯಲಿ ಕನ್ವರ್ಟೆಡ್ ವಿತ್ ಟೌನ್ ಪ್ಲಾನಿಂಗ್ ಅಪ್ರೂವಲ್ಸ್ ಇರ್ತಕ್ಕಂಥ ಪ್ರಾಪರ್ಟಿ. ಸೊ ಇಲ್ಲಿ ಫೇಸ್ 1 ಆಲ್ಮೋಸ್ಟ್ ಸೋಲ್ಡ್ ಔಟು. ಫೇಸ್ 1 ಎಕ್ಸ್ಟೆನ್ಷನ್ಸಲ್ಲಿ ಬುಕಿಂಗ್ ನಡೀತಾ ಇದೆ. ಆಲ್ಮೋಸ್ಟ್ ಮೋರ್ ದ್ಯಾನ್ 400 ಪೀಪಲ್ ಹ್ಯಾವ್ ಆಲ್ರೆಡಿ ರಿಜಿಸ್ಟರ್ ದಿ ಪ್ರಾಪರ್ಟಿ ಇನ್ ದಿಸ್ ಪರ್ಟಿಕ್ಯುಲರ್ ಲೇಔಟ್ ಅಂತ ಹೇಳ್ಬೋದು. ಫೇಸ್ 1 ಎಕ್ಸ್ಟೆನ್ಷನ್ನಲ್ಲಿ ನಾವು ಬುಕಿಂಗ್ಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಕೂಡ 30-40, 30-50 ಮತ್ತು 60-40, 50-80 ಈ ಎಲ್ಲ ಡೈಮೆನ್ಷನ್ಸಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಜೆಕ್ಟು. 499 ಪರ್ ಸ್ಕ್ವೇರ್ ಫೀಟಲ್ಲಿ ಅವೈಲಬಿಲಿಟೀಸ್ ಇದೆ. ಇಲ್ಲಿ ನಮ್ಮಲ್ಲಿ ಪ್ರಾಜೆಕ್ಟ್ಸ್ಗಳಲ್ಲಿ ಬೇಸಿಕ್ಲಿ ಬೇಸಿಕ್ ಕಮ್ಯುನಿಟೀಸ್ ಮತ್ತು ಸ್ಪೆಷಲ್ ಅಮ್ಯುನಿಟೀಸ್ ಅಂತ ವಿಂಗಡಣೆ ಮಾಡ್ತೀವಿ. ಬೇಸಿಕ್ ಕಮ್ಯುನಿಟೀಸಲ್ಲಿ ವಾಟರ್, ಸ್ಯಾನಿಟೇಷನ್, ಎಲೆಕ್ಟ್ರಿಸಿಟಿ, ಟಾರ್ ರೋಡ್ಸ್, ಪಾರ್ಕ್ಸ್ ಈ ಥರ ಅಮ್ಯುನಿಟೀಸ್ ಬಂದರೆ, ಸ್ಪೆಷಲ್ ಅಮ್ಯುನಿಟೀಸಲ್ಲಿ ನಮ್ಮಲ್ಲಿ ಇಲ್ಲಿ ಆಲ್ಮೋಸ್ಟ್ ಕ್ಲಬ್ ಹೌಸ್ ಕೊಡ್ತಾ ಇದ್ದೀವಿ, ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಮತ್ತು ಗಾಲ್ಫ್ ಡ್ರೈವಿಂಗ್ ರೇಂಜ್ ಮತ್ತು ಹ್ಯಾಂಫಿ ಥಿಯೇಟರ್. ಸೊ ಈ ಥರ ಅಮ್ಯುನಿಟೀಸ್ನ ಕೊಡ್ತಾ ಇದ್ದೀವಿ. ಆ್ಯಂಡ್ ಮೋಸ್ಟ್ ಆಫ್ ದ ಕ್ರಾಸ್ ರೋಡ್ಸ್ ಆರ್ 40 ಫೀಟ್ ವೈಡ್ ರೋಡ್ಸ್, ಮತ್ತು ಎಂಟ್ರೆನ್ಸ್ ರೋಡ್ ನೀವು ನೋಡಿದಾಗೆ ಆಲ್ಮೋಸ್ಟ್ 100 ಫೀಟ್ ವೈಡ್ ರೋಡ್ಸ್ ಕೊಡ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ವ್ಯಾಲ್ಯೂ ಫಾರ್ ದಿ ಇನ್ವೆಸ್ಟ್ಮೆಂಟ್ ಫಾರ್ ದಿ ಕ್ಲೈಂಟ್ಸ್. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಕ್ಲೈಂಟ್ಸು ಫೇಸ್ 1ಅಲ್ಲಿ ಆಲ್ರೆಡಿ 40-60% ರಿಟರ್ನ್ಸ್ ನೋಡಿದ್ದಾರೆ. ಸೊ ಅಪ್ರಾಕ್ಸಿಮೇಟ್ಲಿ ನಿಮಗೆ ಒಂದು 30-40 ನಿವೇಶನ ನಿಮಗೆ ಆಲ್ಮೋಸ್ಟ್ 6 lakh rupeesಗೆ ಬರ್ತದೆ. ಸೊ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ನಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಇಂಟ್ರೆಸ್ಟ್ ಫ್ರೀ EMIs ಕೂಡ ಕೊಡ್ತಾ ಇದ್ದೀವಿ. ನಾನು ಹಲವಾರು ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೀವಿ. ಸೊ 35% ಪೇ ಮಾಡಿದ ನಂತರ ಬ್ಯಾಲೆನ್ಸ್ ಇರ್ತಕ್ಕಂಥ 65%ಗೆ ಆಲ್ಮೋಸ್ಟ್ 15 months ಇಂಟ್ರೆಸ್ಟ್ ಫ್ರೀ EMIs ಕೊಡ್ತಾ ಇದ್ದೀವಿ. ಸೊ ಅದರಿಂದ ಗ್ರಾಹಕರಿಗೆ ಒಂದು EMI ಕೊಡೋ ಆಪ್ಷನ್ಸ್ನಿಂದ ತಮ್ಮದೇ ಆದ ಉಳಿತಾಯದಲ್ಲಿ ಇದನ್ನು ಇನ್ಸ್ಟಾಲ್ಮೆಂಟ್ಸಲ್ಲಿ ಕಟ್ತಾ ಹೋಗ್ಬೋದು. ಕನಿಷ್ಠ ಇಷ್ಟೇ ಕಟ್ಟಬೇಕು ಅನ್ನೋ
ಯಾವುದೇ ಬಗೆಯ ರೂಲ್ಸ್ ಆಗಲಿ ಪ್ರೆಷರ್ಸ್ ಆಗಲಿ ಇರೋದಿಲ್ಲ. ಸೊ ನಿಮಗೆ ಕೊಟ್ಟಿರ್ತಕ್ಕಂಥ ಕಾಲಾವಕಾಶದಲ್ಲಿ ಬ್ಯಾಲೆನ್ಸ್ 65%ನ ಕ್ಲಿಯರ್ ಮಾಡ್ಕೋಬೋದು. ಇನ್ ಬಿಟ್ವೀನ್ ನೀವು ಯಾವುದೇ EMIs ಕಟ್ಟಲಿಲ್ಲ ಅಂದರೂ ಚಿಂತೆ ಇಲ್ಲ. ಬೇಸಿಕ್ಲಿ 15 ತಿಂಗಳು ನಿಮಗೆ ಆ ಟೈಮ್ ಲೈನಲ್ಲಿ ನೀವು ಈ ಬ್ಯಾಲೆನ್ಸ್ 65%ನ ಕ್ಲೋಸ್ ಮಾಡ್ಕೋಬೋದು. ಸೊ ಎಲ್ಲ ಅಡ್ವಾಂಟೇಜ್ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸಲ್ಲಿ ಇದೆ ಅಂತ ಹೇಳ್ಬೋದು. ಖಂಡಿತ. ಸೊ ಟ್ರಾನ್ಸಿಟಿ ಡೆವಲಪರ್ಸ್ನ ಯಾವುದೇ ಪ್ರಾಜೆಕ್ಟ್ಸ್ನಲ್ಲಿ ನೀವು ನಿವೇಶನ ಖರೀದಿ ಮಾಡಬೇಕು, ನಿಮ್ಮ ಕನಸಿನ ಮನೆಗೋಸ್ಕರ ಬುಕ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತಾ ಇದ್ದೀವಿ, ಆ ನಂಬರ್ಗೆ ಕರೆ ಮಾಡಬಹುದು. ಈಗ ಟ್ರಾನ್ಸಿಟಿ ಡೆವಲಪರ್ಸ್ನ ಮತ್ತೊಂದು ಪ್ರಾಜೆಕ್ಟ್ ಏರೋಲೈಟ್ಸ್ನ ದೃಶ್ಯಗಳನ್ನು ಬನ್ನಿ ನೋಡ್ಕೊಂಬರೋಣ. ಸೊ ನಂದಗೋಪಾಲ್ ಅವರ ಏರೋಲೈಟ್ಸ್ ಪ್ರಾಜೆಕ್ಟ್ ಬಗ್ಗೆ ಏನು ಹೇಳ್ತೀರಿ, ಏನು ಸ್ಪೆಷಾಲಿಟಿ ಅಂತ ಹೇಳ್ಬೋದು? ಸೊ ನೋಡಿ, ಈ ಏರೋಲೈಟ್ಸ್ ಕೌಂಟಿ ಅಂತಕ್ಕಂಥ ಪ್ರಾಜೆಕ್ಟ್ ಇದು ಕೂಡ ಫೇಸ್ 1 ಸೋಲ್ಡ್ ಔಟ್. ಫೇಸ್ 1 ಎಕ್ಸ್ಟೆನ್ಷನ್ ಇಲ್ಲಿಗೆ ಬುಕಿಂಗ್ಸ್ ನಡೀತಾ ಇದೆ. ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಕೂಡ ಅಷ್ಟೇ ಟುವರ್ಡ್ಸ್ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟು ಬಿ ಸ್ಪೆಸಿಫಿಕ್ 14ರಿಂದ 15 ಕಿಲೋಮೀಟರ್ ರೇಡಿಯಸಲ್ಲಿ ಬರ್ತಕ್ಕಂಥ ಪ್ರಾಜೆಕ್ಟು. ಇದು DC ಕನ್ವರ್ಟೆಡ್ ಟೌನ್ ಪ್ಲಾನಿಂಗ್ ಅಪ್ರೂವಲ್ ಇರ್ತಕ್ಕಂಥ ಪ್ರಾಜೆಕ್ಟು. ಸೊ ಇದು ಕನಿಷ್ಠ ಬೆಲೆ ಅಂದರೆ 399 per ಸ್ಕ್ವೇರ್ ಫೀಟಲ್ಲಿ ಅವೈಲಬಲ್ ಇರ್ತಕ್ಕಂಥ ಪ್ರಾಜೆಕ್ಟು, ರೆಡಿ ಫಾರ್ ರಿಜಿಸ್ಟ್ರೇಷನ್. ಸೊ ಇಲ್ಲಿ 30-40, 30-50 ಆ್ಯಂಡ್ ಕೆಲವೊಂದು 60-40 ಈ ಎಲ್ಲ ಡೈಮೆನ್ಷನ್ನಲ್ಲಿ ಇರ್ತಕ್ಕಂಥ ಪ್ರಾಜೆಕ್ಟು. ಸೊ ನಿಮಗೆ ಟುವರ್ಡ್ಸ್ ಬ್ಯಾಂಗ್ಳೂರ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈ ಪರ್ಟಿಕ್ಯುಲರ್ ರೇಡಿಯಸಲ್ಲಿ ಇರ್ತಕ್ಕಂಥ ಪ್ರಾಜೆಕ್ಟಲ್ಲಿ ಭಾಳ ಕಮ್ಮಿ ರೇಟಲ್ಲಿ ಸಿಗ್ತಾ ಇರ್ತಕ್ಕಂಥ ಪ್ರಾಜೆಕ್ಟ್ಸು. ಆಲ್ಮೋಸ್ಟ್ ನೀವು ನೋಡ್ತಾ ಇದ್ದೀರಿ ನಿಮ್ಮ ಸ್ಕ್ರೀನ್ ಮೇಲೆ ಡೆವಲಪ್ಮೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಷನ್ಸ್ ಬಂದಿದೆ. ಸೊ ಇದು ಫೇಸ್ 1ನಲ್ಲಿ ಆಲ್ಮೋಸ್ಟ್ ನಾನು ಆಗಲೇ ಹೇಳಿದಾಗೆ 40-50% ರಿಟರ್ನ್ಸ್ ನೋಡಿರ್ತಕ್ಕಂಥ ಗ್ರಾಹಕರಿದ್ದಾರೆ. ಸೊ ಒಳ್ಳೆಯ ಒಂದು ಕನಿಷ್ಠ ಬೆಲೆಯಲ್ಲಿ ಸಿಗ್ತಕ್ಕಂಥ ಪ್ರಾಜೆಕ್ಟು ಆ್ಯಂಡ್ ಅಪ್ರಾಕ್ಸಿಮೇಟ್ಲಿ ಒಂದು 30-40 ಸೈಟಿಗೆ ನಿಮಗೆ ಅಂಡರ್ 5 lakhs ಸಿಗ್ತಕ್ಕಂಥ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಖಂಡಿತ ನಿಮ್ಮ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ. ಗ್ರಾಹಕರು ಮೆಚ್ಚುಗೆ ವ್ಯಕ್ತಪಡಿಸಿದರೆ ಅಲ್ಲಿಗೆ ಟ್ರಾನ್ಸಿಟಿ ಡೆವಲಪರ್ಸ್ನ ಶ್ರಮ ಕೂಡ ಸಾರ್ಥಕ ಆಗುತ್ತೆ. ಹಾಗಾದರೆ ಇಲ್ಲಿ ಸೈಟ್ ಖರೀದಿಸಿರುವಂತಹ ಗ್ರಾಹಕರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಅದಕ್ಕೂ ಮೊದಲೊಂದು ಸಣ್ಣ ಬ್ರೇಕ್.